ಮನೆಗೆ ಏನೂ ಇಲ್ಲ ರೀ. ಏನೊಂದು ಐಟಮ್ ಇದ್ರೆ ಒಂದಿಲ್ಲ. ಖಾರದ ಪುಡಿ ಇದ್ರೆ ಉಪ್ಪಿರಲ್ಲ, ಉಪ್ಪಿದ್ರೆ ಖಾರದ ಪುಡಿ ಇರಲ್ಲ. ಏನ್ರಿ ನಿಮ್ಮ ಮಮ್ಮಿ ಏನು ಮಡಕೆ ಇಲ್ಲ ಒಂದು ನ್ಯಾಯವಾಗಿ. ಒಂದು ಬೇಕು ಅಂದರೆ ಒಂದಿರಲ್ಲ, ಒಂದು ಬೇಕು ಅಂದರೆ ಒಂದಿರಲ್ಲ. ನನಗಂತೂ ಸಾಕಾಗೋಗ್ಬಿಟ್ಟು ಬೇಜಾರಾಗೋಗ್ಬಿಟ್ಟೈತಿ. ನಂಗಂತೂ ಬೆಳಿಗ್ಗೆ ಹೆಂಗೋ ಪುಳಿಯೋಗರೆ ಇಳಿಯೋಗರೆ ಮಾಡ್ಕೊಂಡು ತಿಂದ್ವಿ. ಇವಾಗ ಅದನ್ನ ನನ್ಗೆ ಯಾಕೆ ಕೇಳ್ತೀಯಾ? ನನ್ಗೇನ್ ಗೊತ್ತಾಗ್ತತೆ? ಇದೇನ್ರಿ ನನಗೇನು ಗೊತ್ತಾಗ್ತೈತೆ ಅಂತ ಹೇಳಿದ್ರೆ ಹೆಂಗ್ರಿ? ಹಾಂ ರೀ ಅಷ್ಟು ತಂದು ಕೊಡ್ರಿ ನೀವು. ಲೇ, ಏನ್ ತಂದು ಕೊಡ್ಬೇಕು? ನಮ್ಮ ಅಮ್ಮನ್ ಕೇಳ್ಬೇಕು ಎಲ್ಲಾನು. ನಮ್ಮ ಅಮ್ಮನೇ ಮ್ಯಾನೇಜ್ ಮಾಡೋದು ಮನೆ ಎಲ್ಲಾನು. ನಂತಗೆ ಅಂತ ಏನೈತೆ? ನಾನಂತೂ ಏನು ಮ್ಯಾನೇಜ್ ಮಾಡಲ್ಲ. ಎಲ್ಲ ನಮ್ಮ ಅಮ್ಮನಿಗೆ ಬಿಟ್ಬಿಟ್ಟಿದೀನಿ ಮ್ಯಾನೇಜ್ ಮಾಡಕ್ಕೆ. ನಮ್ಮ ಅಪ್ಪನೂ ಅಷ್ಟೇ ನಮ್ಮ ಅಮ್ಮಿ ಹೇಳ್ದಂಗೆ ಕೇಳೋದಲ್ಲ. ಅದಕ್ಕೆಲ್ಲ ನಮ್ಮ ಅಮ್ಮಂದೇ ನಡೀತದೆ. ನಂದು ಅಂತ ಹೇಳ್ಬಿಟ್ಟು ಏನೂ ಇಲ್ಲ. ಏನೋ ಸಣ್ಣ ಪುಟ್ಟ ಇಲ್ಲ ಅಂದ್ರೆ 10-20 ರೂಪಾಯಿ ತಗೊಬಿಟ್ಟು ಬರ್ತೀವಿ ಅಷ್ಟೇ ನಾವು. ಇನ್ನೆಲ್ಲ ನಮ್ಮ ಅಮ್ಮನೇ ಮೇಂಟೈನ್ ಮಾಡೋದು. ಏನು ಪ್ರತಿಯೊಂದಕ್ಕೆ ಹೋಗಿ ನಿಮ್ಮ ಅಮ್ಮನ ಹತ್ರ ಕೇಳಬೇಕಾ? ಕೊಡು 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 ಅಂತ ಹೇಳ್ಬಿಟ್ಟು ನನಗೆ ಅದೇ ಕೆಲಸನಾ? ಹಾಂ ನೋಡಿ, ನನಗಂತೂ ಇರೋಕ್ಕೆ ಇರಿಟೇಷನ್ ಆಗ್ತೈತೆ. ನಾವು ಆದಷ್ಟು ಬೇಗ ದುಬೈಗೆ ಹೊರಟೋಗ್ಬಿಡೋಣ. ಸಾಕು ಸಾಕು ಸಾಕು, ಈ ಡಬ್ಬ ಮನೆ ಸಹವಾಸನೇ ಸಾಕು. ಇಷ್ಟನೇ ಆಗ್ತಿಲ್ಲ ನನಗೆ. ಹೋಗೋಣ ಹೋಗೋಣ ಚಿನ್ನ. ನನಗಂತೂ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ರೀ. ಏನು ಮಾಡೋಣ ಈಗ? ಅಡುಗೆ ಏನು ಮಾಡೋದು? ನಿಮ್ಮಮ್ಮ ಬೆಳಿಗ್ಗೆ ತಿನ್ಕೊಂಡು ಹೋಯ್ತಲ್ಲ, ಎಲ್ಲೋಯ್ತು ನಿಮ್ಮಮ್ಮ? ಇಷ್ಟೊತ್ತಾದ್ರೆ ನಿಮ್ಮಮ್ಮ ಬರಲೇ ಇಲ್ವಲ್ಲ ಮನೆಗೆ? ನನಗೇನೇ ಗೊತ್ತು ಹಿಂಗ್ ಕೇಳ್ತೀಯಾ? ಎಲ್ಲೋಯ್ತು, ಏನ್ ಮಾಡ್ತಾ ಐತೆ, ಯಾಕೆ ಮಾಡ್ತಾ ಐತೆ, ಅದು ಇದು ನನಗೆ ಏನೇ ಕೇಳ್ತೀಯಾ? ನಮ್ಮ ಅಮ್ಮ ನಾನು ಇಲ್ಲಿ ಗಂಟ ಏನು ಕೇಳಿಲ್ಲ. ಎಲ್ಲೋಯ್ತದೋ, ಎಲ್ಲಿ ಬರ್ತದೋ, ಏನ್ ಮಾಡ್ತದೋ ನಾನೇನು ಕೇಳೇ ಇಲ್ಲ ಇಲ್ಲಿ ಗಂಟ. ನೋಡು ಹುಡುಗಿ ತಾನೆ, ಚಿನ್ನ ಬೇಜಾರು ಮಾಡ್ಕೊಬೇಡ. ಹಿಂಗೆ ಹೋಗ್ಬಿಟ್ಟು ತಗೊಬಿಟ್ಟು ಬರ್ತೀನಿ ನಿನಗೋಸ್ಕರ ಅಂತ ಹೇಳ್ಬಿಟ್ಟು. ಏನಾದ್ರು ತಗೊಬಿಟ್ಟು ಬರಲ್ವಾ? ತಗೊಬಿಟ್ಟು ಬರ್ತೀನಿ ಇರು, ಒಂದು ನಿಮಿಷ. ಏನಾದ್ರು ಅನ್ನ ಸಾರು ಕಟ್ಟಿಸ್ಕೊಬಿಟ್ಟು ಬರ್ತೀನಿ. ಇಲ್ಲ ರಾಮಣ್ಣನ ಹೋಟ್ಲು ಸಂದಕೈತೆ ತತ್ತೀನಿರು. ಇದೇ ನಮ್ಮ ಮನೆ ಒಳಗಡೆ 10 ಪೈಸದೇನು ಇಲ್ಲವೇ ಇಲ್ಲ. ಒಳ್ಳೆ ಕಥೆ ಆಯ್ತಲ್ಲ. ಏನು ಮಾಡೋದು ಇವಾಗ? ನನ್ನ ಗಂಡ ಏನು ತಗೊಬಿಟ್ಟು ಬರ್ತಾನೆ? ಮಗಳನ್ನ ಮದುವೆ ಮಾಡಿ ಮನೆ ಕಳಿಸಿದ ತಕ್ಷಣ ನಾನು ನಿನ್ನ ಹತ್ರ ಆಸ್ತಿ ಕೇಳೋದು ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ. ಬಿಡಲ್ಲ. ಕೋರ್ಟಾಗಿ ಕೇಸ್ ಹಾಕಿದ್ರಲ್ಲ, ಇವತ್ತು ಬರ್ತದಿರ. ಏನು ಮಾಡ್ತೀಯಾ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಯ್ತದೆ. ನಾನು ಜಾಗಕ್ಕೆ ಬರಬೇಡ ಅಂತ ಹೇಳ್ಬಿಟ್ಟು 100 ಸಲ ಹೇಳಿದ್ದೀನಿ ನಾನು. ಆದರೂ ನನ್ನ ಜಾಗದಾಗಸೆ ಓಡಾಡಿದ್ದೀರಾ? ನನಗೇನು ಗೊತ್ತಾಗಲ್ಲ ಅಂತ ಅನ್ಕೊಬಿಟ್ರು. ನನ್ನ ಜಾಗದಾಗ ಓಡಾಡಿದ ತಕ್ಷಣ ಇದ್ರ ಮೇಲೆ ಮೈಕಬೇಡ್ರಿ, ಮಧ್ಯಕ್ಕೊಂದು ಗಾಡೆ ಕಟ್ಬಿಡ್ತೀನಿ. 100 ಸಲ ಹೇಳಿದ್ದೀನಿ. ಇಷ್ಟರಿಂದ ಈ ಕಡೆ ಜಾಗ ನಂದು, ಬರ್ಕ್ ಕೊಡ್ದು ಅಂತ ಹೇಳ್ಬಿಟ್ಟು. ಇನ್ನೊಂದು ಸಲ ಏನಾರ ಬಂದರೆ ಕೈ ಕಾಲು ಎಲ್ಡಿರೆಲ್ಲ ಮುರಿದಾಕ್ಬಿಟ್ಟು ಕೊಟ್ಬಿಡ್ತೀನಿ ಅಷ್ಟೇನೆ, ಸರಿನಾ? ನನ್ನ ಸವಾಸಕ್ಕೆ ಬರಬೇಡ ಅಂತ 100 ಸಲ ಹೇಳಿದ್ರು ಬರ್ತೀನಿ ಅಂತಂದರೆ ನಾನಂತೂ ಸುಮ್ಮನೆ ಬಿಡಲ್ಲ. ಅಯ್ಯೋ ನಾವೇನು ಬರಲಿಲ್ಲಪ್ಪ ಕಡಿಕೆ. ನಾವೇನು ಬರೋಣ? ನೀನು ಏನು ಮಾಡ್ತಿ ಪುರ್ಲಾಗ ಹಾಕಿದ್ರು ನಾವು ಮಾಡೋದನ್ನೇ ಮಾಡೋದು. ನೀನು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ಭೂಮಿ ಒಳಗಡೆನೇ ನುಗ್ಬಿಡ್ತೀನಿ. ಜಯಮ್ಮ ಜಯಮ್ಮ, ಸರಿನಾ? ಇವತ್ತು ಇಬ್ಬರದು ಆಸ್ತಿ ಡಿವೈಡ್ ಮಾಡೇ ಮಾಡ್ತಾರೆ. ನೀವೇನೇ ನಾವ್ಯಾವ್ರಿಗೆ ಕೊಡ್ತೀನಿ ಅಂತ ಒಪ್ಕೊಬಿಟ್ಟಿದ್ರಲ್ಲ. ಎಲ್ಲ ಎಷ್ಟೆಷ್ಟೈತೆ ಎಲ್ಲನೂ ಅರ್ಧ ಮಾಡೇ ಮಾಡ್ತಾರೆ. ತಲೆನೇ ಕೆಡಿಸ್ಕೊಬಿಡಿ. ಇವತ್ತು ಬರ್ತಾರಂತೆ ಎಲ್ಲ ಲಾಯರ್ರು. ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಇದೇನಿದು? ನನ್ನ ಮಗಳು ಚೆನ್ನಾಗಿ ರುಬ್ಬಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾ ಇದ್ದಲ್ಲ. ನನ್ನ ಮಗಳು ಚೆನ್ನಾಗಿ ರುಬ್ಬಿ ಬುದ್ಧಿ ಕಲಿಸ್ಲಿಲ್ವಾ? ಆರಾಮಾಗಿ ಬಂದು ಕುಂತವಳಲ್ಲ ನನ್ನ ಮಗಳು. ಮನೆಗೆ ಏನು ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ನಾನೇನು ಕಳಿಸಿದ್ದೀನಿ. ಅವಳೇನು ಮಾಡ್ತಾವಳೆ? ಅವಳೋಗಿ ಒಪ್ಲೆಸ್ ಫಿಲೋ ಥರ ಏನು ಮಾಡ್ತಾವಳೆ? ಕಿತ್ತೋದಳು ನನ್ನ ಮಗಳು. ಎಲ್ಲಿ ತಿನ್ಕೊಂಡು ಗಂಡನ ಜೊತೆ ಆಟ ಆಡ್ಕೊಂಡು ಕುಂತವಳೋ ಏನೋ. ಈ ಜಯ್ಯಮ್ಮಂಗೆ ಬುದ್ಧಿ ಕಲಿಸಿ ಆಸ್ತಿ ಇಸ್ಕೊಂಡಿದ್ದಂಗೆ ಮಾಡ್ತೀನಿ ಅಂತ ಹೇಳೋಗಿ ಎಷ್ಟು ದಿನ ಆಯಿತು. ಸೇರಾದ್ರೆ ನೀನು ನನ್ನ ಸವಾ ಸೇರ್ಕಣೆ. ನೀನೇತಿ ಅಂದರೆ ನನ್ನ ಪ್ರೇತಿ ಅಂತೀನಿ, ಗೊತ್ತಾಯ್ತಾ? ನಾನು ಏನು ಅನ್ಕೊಬಿಟ್ಟಿದ್ಯಾ ನೀನು? ಈ ಜಯ್ಯಮ್ಮನ ಅಷ್ಟು ಸುಲಭವಾಗಿ ಸೋಲಿಸ್ಬೋದು. ಮಗಳನ್ನ ಮದುವೆ ಮಾಡಿಕೊಟ್ಟು, ಅದು ನನ್ನ ಮಗ 420 ನನ್ನ ಮಗನ ಕೊಟ್ಟು ನೀವಳ್ಳಕ್ಕೆ ಬಿದ್ದರೆ ಅಷ್ಟೇ, ನಾನೇನು ಬೀಳಿಲ್ಲ. ನಾನೇನ ಮದುವೆ ಮಾಡ್ಕೊಬಿಟ್ಟಿದ್ರೆ ದೇವ್ರನ್ನೇ ಬೇಜಾರು ಮಾಡ್ಕೊಂಡು ಕೊರಗ್ತಿದ್ದೇನೋ. ನೀವೇ ಹಳ್ಳಕ್ಕೆ ಬಿದ್ದಿರೋದಲ್ವಾ? ಹೊರಗ ಮಾತೇ ಇಲ್ಲ ಬಿಡು. ಎಲ್ಲದ ಬೊಡ್ಡಿ ನನ್ನ ತಮ್ಮ ಕಾಣ್ತಾನೆ ಇಲ್ವಲ್ಲ? ಇನ್ನು ಎಲ್ಲೋಗಿತ್ತಾನೆ? ಅಲ್ಕೊಂಡು ಊರೂರು ಅಲ್ಕೊಂಡು ಹೋಗಿತ್ತಾನೆ. ಮಗಳನ್ನ ಮದುವೆ ಮಾಡಿ ಏನೂ ಗೊತ್ತಿಲ್ಲ ಅನ್ನೋ ಕೂತವ್ರು ನೋಡು. ಇರಲಿ ಎಲ್ಲ ಗೊತ್ತಾಯ್ತು ವಿಷಯ ನಮಗೂ. ಇವಳೆ ಕಿತ್ತೋದಳು ಮದುವೆ ಮಾಡಿಸಿರೋದು ಅಂತ ಮಾಡಿಸು. ನಿನ್ನಳಿಯ ನಿನ್ನ ಮಗಳು ನಿನ್ನ ಇಷ್ಟ ಕರ್ಕೊಂಬಂದು ಮನೆ ಇಕ್ಕೊಂಡು ಆರ್ತಿ ಎತ್ತು ಬೇಡ ಅನ್ನೋಕ್ಕಿಲ್ಲ. ನನ್ನ ಮಗ ಅಂತ 420 ನನ್ನ ಮಗ ಅಂತ ನಂಗೆ ಗೊತ್ತಾದ್ಮೇಲೆ ಮದುವೆನೇ ಮಾಡಬಾರ್ದು ಅಂತ ಫಿಕ್ಸ್ ಮಾಡ್ಕೊಂಡಿದ್ದೆ. ಆದ್ರೂ ನೀನು ದೌಲತ್ ಮಾಡ್ಕೊಂಡು ಅದು ಇದು ಅಂದರೆ ನಾವು ಬಿಡ್ತೀವ? ಇರು ತ್ವಾಟದದ್ರಕ್ಕೆ ಹೋಗ್ಬಿಟ್ಟು ಬರೋಣ. ಏನು ಮಾಡಾಕ್ಬಿಟ್ಟವ್ರ ಏನೋ ತ್ವಾಟನ. ಹೋದ್ಲಾ ಸುದ್ದಿ ತಲಗುದ್ಲು. ನನ್ನ ಮಗಳು ಫೋನ್ ಹಾಕ್ತೀನಿರು. ಏನು ಮಾಡ್ತಾಳೆ ನನ್ನ ಮಗಳು ಅಲ್ಲಿ ಕಂತ್ರಿ? ಏನಾರ ಮಾಡಬೇಕು ತಾನೇ? ಜಯ್ಯಮ್ಮ ಬುದ್ಧಿ ಕಲಿಸ್ತೀನಿ ಅಂತ ಓದ್ಲು. ಆ ಕಡೆಗೆ ಹೊರಟೋಗ್ಬಿಟ್ಲು. ಜಮೀನು ಇಸ್ಕೊಳಕ್ಕೆ ಬರೋದೇ ಇಲ್ಲ ಇನ್ನು ಅಂತ ಅನ್ಕೊಂಡು ಫಿಕ್ಸ್ ಮಾಡ್ಕೊಬಿಟ್ಟಿದ್ದೆ. ಇವಾಗ ನೋಡ್ರೆ ತಿರ್ಗಾ ಜಮೀನು ಅಂತ ಬಂದವಳಲ್ಲಪ್ಪ ಇವಳು. ಹಲೋ ಹೇ ಮಗಳೇ, ಏನ್ಲೇ ಮಾಡ್ತಿದ್ದೀಗ? ನೀನೇನು ಮಾಡಿ? ಸುಮ್ಮನೆ ನಿಂತ್ಕೊಂಡಿದ್ದೀನಿ, ಈಚೆ ಕಡೆ ಬಂದಿಲ್ಲಿ. ಅಯ್ಯೋ ಹೋಗತ್ತಕ್ಕೆ ಸಾಕಾಗೋಗ್ಬಿಟ್ಟೈತೆ ನಂಗಂತೂ. ಇನ್ನು ಬಂದು ನೀನೇನು ಇಲ್ಲಿ ಡ್ಯಾನ್ಸ್ ಮಾಡೋಕ್ಕಾಯ್ತದೆ? ನನ್ನ ಕರ್ಮ ನನಗೆ ಏನು ಮಾಡೋದಪ್ಪ ಅಂತ ಸುಮ್ಮನೆ ಒಂದೇ ಸಮಯ ಯೋಚನೆ ಆಗೋಗ್ಬಿಟ್ಟೈತೆ. ಹೇ ಅಲ್ಲಿ ಹೋಗ್ಬಿಟ್ಟು ನಮ್ಮ ಅತ್ತೆಗೆ ಹಂಗೆ ಬುದ್ಧಿ ಕಲಿಸ್ತೀನಿ, ಹಂಗೆ ಮಾಡ್ತೀನಿ ಅಂತ ಬಿಲ್ಡಪ್ ಕೊಟ್ಬಿಟ್ಟು ಹೋದಲ್ಲೇ ಏನೇ ಬಂತು ನಿನಗೆ? ದೊಡ್ಡ ರೋಗ ನಿನಗೆ. ಅಲ್ಲಿ ಏನೇ ಮಾಡ್ತಿದ್ಯಾ ನೀನು? ಇಲ್ಲಿ ನೋಡಿ ನಿಮ್ಮ ಅತ್ತೆ ಇಲ್ಲಿ ಹುಡುಕೊಬಿಟ್ಟು ಬಂದವಳು ಇಲ್ಲಿ. ಇವತ್ತೇನೋ ಲಾಯರ್ ಬರ್ತಾರೆ ಅರ್ಧ ಮಾಡಾಕ್ಬಿಡ್ರಿ ಅಂತ ಹೇಳ್ಬಿಟ್ಟು. ಒಳ್ಳೆ ಕತೆ, ಒಳ್ಳೆ ಕರ್ಮ ಆಗೋಗ್ಬಿಟ್ಟೈತಲ್ಲ. ನೀನೇನೋ ಅಲ್ಲಿ ಹೋಗಿ ನಿಮ್ಮ ಅತ್ತೆ ಚೆನ್ನಾಗಿ ಬೆಂಡೆತ್ತಿ ಬುದ್ಧಿ ಕಲಿಸ್ಬಿಟ್ಟು ನಮ್ಮ ಮನೆಗೆ ಆಸ್ತಿ ಕೇಳಕ್ಕೆ ಬರ್ದಿದ್ದಂಗೆ ಮಾಡ್ತೀಯ ಅಂತ ಅನ್ಕೊಂಡ್ರೆ ಇದೇನಿಲ್ಲ ನೀನು ಮಾಡಿರೋದು ಕೆಲಸವಾ? ನನಗಂತೂ ತಲೆ ಕೆಟ್ಟು ಕ್ಯಾರೆಡ್ದೋಗ್ಬಿಟ್ಟೈತೆ ನನಗಂತೂ. ಅಯ್ಯೋ ಒಟ್ಟು ತುಂಬ ತಿಂದ ನೀನು.
ಹೊಟ್ಟೆ ತುಂಬ ತಿಂದಿರ್ಬೇಕಲ್ವ ನಿಂಗೆ, ಅದಕ್ಕೆ ಹಿಂಗೆ ಮಾತುಗಳು ಗೊತ್ತಾವಲ್ಲಿ. ನನಗಮ್ಮ ಬೆಳಗ್ಗೆ ಉಪ್ಪಿಟ್ಟು ಕೇಸರಿ ಬತ್ ತಿನ್ಕೊಂಡು ನೆಟ್ಟು ಹೊಂಟು ಹೋಗ್ಬಿಟ್ಟೈತೆ. ತಿರುಗಿ ನನ್ನ ಗಂಡಂತಾಗ ಅದು ಇದು ಹೇಳಿ ಪುಳಿಯೋಗರೆ ಪ್ಯಾಕೆಟ್ ತರಿಸ್ಕೊಂಡು ಪುಳಿಯೋಗರೆ ಮಾಡ್ಕೊಂತಿದ್ದೀನಿ ಕಣಮ್ಮ. ಹೀಗೆ ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಬಂದರೆ ಏನಮ್ಮ ಒಂದಿದ್ರೆ ಒಂದಿಲ್ಲ ಏನಂತ ಅಡುಗೆ ಮಾಡ್ತೀಯಮ್ಮ. ನನ್ನ ಗಂಡಂಗೆ ಹೋಗಿ ಹೇಳಿದ್ರೆ ನನ್ನ ಗಂಡ ಇದೆಲ್ಲ ನಮ್ಮ ಅಮ್ಮಂಗೆ ಬಿಟ್ಟಿದ್ದು, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನೆಟ್ಟು ಹೊಂಟೋಗ್ಬಿಟ್ಟ. ಹೊಟ್ಟೆ ಸಿತಾಯ್ತು, ನಾನು ಏನು ಮಾಡಲಿ ಹಂಗೆ ಹಿಂಗೆ ಅಂದಿದ್ದಕ್ಕೆ ಹೋಟ್ಲಾಗ ತಗೊಬಿಟ್ಟು ಬರ್ತೀನಿ ಚಿನ್ನ, ಬೇಜಾರು ಮಾಡ್ಕೊಬೇಡ ಚಿನ್ನ ಅಂತ ಹೇಳ್ಬಿಟ್ಟು ಹೊಂಟೇ ಬಿಟ್ಟ ಕಣಮ್ಮ. ಹೆಂಗೆ ಗುರಿತೈತೆ ಈ ಅಮ್ಮ, ಅದು ಹೆಂಗೆ ಸಂಸಾರ ಮಾಡ್ತಾಳ ಕಣಮ್ಮ ಈ ಅಮ್ಮ ನಾಕಾಣೆ. ಅಯ್ಯೋ ಏನು ಮಾಡೋದು, ಇದೇನ್ರಿ ಹಿಂಗಂತೀಗ ಬೇಕಂತನೇ ಹಂಗೆ ಮಾಡ್ಬಿಟ್ಟವಳ ಅಂತ. ಅದು ಸರಿ, ನಿನಗೇನು ಬಾ ಕೆಲಸ ಮಾಡು ಆ ಕೆಲಸ ಮಾಡಿ ಈ ಕೆಲಸ ಮಾಡು ಅಂತ ಕರೀಲಿಲ್ವಾ? ನಾನು ಒಂದು ಕರಿತಾಳೆ ಅಂತ ನೀನು ಅನ್ಕೊಂಡಿದ್ದೆ ಕಣಮ್ಮ. ಅಯ್ಯೋ ನಿನ್ನ ನಾನು ಎದ್ದೋಳಿಸೋದೇ ಇಲ್ಲ, ನೀಟಾಗಿ ಅಡುಗೆ ಮಾಡ್ಕೊಂಡು ತಿಂದು ಪಾತ್ರೆನೂ ಇಲ್ಲ, 4 ಪಾತ್ರೆ ಅಷ್ಟೇನೆ ನಾನೇ ತೊಳೆದು ನಾನೇ ಅಡುಗೆ ಮಾಡ್ಕೋಬೇಕು ಕಣಮ್ಮ. ಅಂಥ ಪರಿಸ್ಥಿತಿ ಕಣಮ್ಮ ನಮ್ದಂತೂ. ಏನು ಮಾಡೋದು ಅಂತ ದಿಕ್ಕೆ ತೋಚ್ತಿಲ್ಲ. ಅದಕ್ಕೆ ನಾನು ಸರಿ ಬಿಡು ನೋಡೋಣ ಅಂತೇಳ್ಬಿಟ್ಟು ಸುಮ್ಕೆ ಹೋಗ್ಬಿಟ್ಟೆ. ನನಗೂ ತಲೆ ಕೆಟ್ಟು ಕ್ಯಾರೆಡ್ದೋಗ್ಬಿಟ್ಟೈತೆ. ಇನ್ನೇನು ತಾನೇ ಮಾಡಲಿ ನಾನು. ನನ್ನ ಗಂಡ ಈಗ ಹೋಟ್ಲಾಗ ತಗೊಬಿಟ್ಟು ಬಂದರೆ ತಿನ್ಕೊಂಡು ಕುಂತ್ಕೋಬೋದು ಅಷ್ಟೇನೆ. ಆಗಲ್ಲ ಕಣಮ್ಮ ಇಲ್ಲಿರೋಕ್ಕೆ. ಫಸ್ಟು ದುಬೈಗೆ ಹೋಗ್ಬಿಡ್ಬೇಕು ಕಣಮ್ಮ. ಒಂದಿದ್ರೆ ಒಂದಿಲ್ಲ ಮನೆಗೆ. ಅಲ್ಲ ಕಣಮ್ಮ, ಒತ್ತು ಇಲ್ಲ ಕಣಮ್ಮ ಬಾದ್ರೆ ಸಾಮಾನು. ಅದು ಎಲ್ಲಿ ಮಡಗೈತೋ ಏನು ಕತ್ತೇನೋ ಒಂದು ಗೊತ್ತಿಲ್ಲ ನನಗೆ. ಅಯ್ಯೋ ನಿನ್ನ ಒಳ್ಳೆ ಸಾವುಕಾರ ಕೊಟ್ಟ ಮದುವೆನ ಮಾಡ್ತಾ ಇದ್ದೆ, ನಿನಗೇನಲೇ ಬಂದರೆ ದೊಡ್ಡ ರೋಗ ನಿನಗೆ. ಹಾಂ ಸುಮ್ಮನೆ ಎಂಥವ್ರನ್ನ ಕಟ್ಕೊಬಿಟ್ಟೆ ಹೇಳಿ ನೀನಂತೂ. ಹೋಗಿ ಸುಮ್ಮನೆ ತಲೆ ಕೆಡಿಸ್ಕೊಂಡು ಏನು ಹಾಳು ಮಾಡ್ಕೊಬಿಟ್ಟೆ ನೀನಂತೂ. ನಾನು ನಿನಗೆ ಹೇಳ್ದೆ ತಾನೇ ನಿನಗೆ ಬ್ಯಾಡ ಕಣಮ್ಮಿ ಅಂದರೆ ಬುದ್ಧಿ ಕಲಿಸ್ತೀನಿ, ಹಂಗೆ ಕಲಿಸ್ತೀನಿ ಹಿಂಗೆ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟೆ. ಹೀಗೆ ನೋಡಿದ್ರೆ ಬುದ್ಧಿನೂ ಕಲಿಸ್ತಿಲ್ಲ, ಏನೂ ಮಾಡ್ತಿಲ್ಲ. ಒಳ್ಳೆ ಕರ್ಮಕ್ಕೆ ಬಂದ್ಬಿಡ್ತಲ್ಲ ಎಲ್ಲನೂ. ಹೀಗೆ ಏನು ಮಾಡೋದಪ್ಪ ದೇವ್ರೆ. ಬುದ್ಧಿನೂ ಕಲಿಸಿದಾಗ ಇಲ್ಲಿ ಮತ್ತೆ ಬಂದಿರು ಕುತ್ಕೊಂಡವಳು ಇಲ್ಲಿ ಆಸ್ತಿ ಬೇಕು ಅಂತ ಹೇಳ್ಬಿಟ್ಟು. ಬಿಡಮ್ಮ ಕಲಿಸ್ತೀನಿ, ಮತ್ತೆ ಬಿಡಕ್ಕಿಲ್ಲ ಬುದ್ಧಿನ. ಅವ್ರ ಮಗ ನಾನು ಹೇಳ್ದಂಗೆ ಕೇಳೋದು. ಅವ್ರ ಮಗನ ಹಿಡ್ಕೊಂಡು ಸರಿಯಾಗಿ ಆಟಾಡಿಸಿ ಜುಟ್ಟು ಹಿಡ್ಕೊಂಡು ಅಲ್ಲಾಡಿಸ್ತೀನಿ, ಸುಮ್ದಿರು ನೀನು ತಲೆ ಕೆಡಿಸ್ಕೊಬೇಡ. ಈಗ ಜಯಮ್ಮ ಯಮ್ಮನ ಮತ್ತೆ ಆಸೆ ತಗೊಂಡು ಬಂದ್ರು ನಮ್ಮ ಮನೆಗೆ ತಾನೇ ಇಲ್ಲಿ ತಗೊಬಿಟ್ಟು ಬರೋದು. ನಾನು ನೋಡ್ಕೊತೀನಿ, ನೀನು ಸುಮ್ದಿರು, ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಹಾಂ ನೋಡ್ತಾ ಇರು. ಏನು ಕಲಿಸ್ತೀಯ ಹೋಗತ್ತಾಗೆ. ನಾವು ಅಂದ್ಕೊಂಡಿದ್ದಂತೂ ಏನೂ ಆಗಲಿಲ್ಲ. ತಲೆ ಕೆಟ್ಟೋಗ್ಬಿಟ್ಟೈತೆ ನಂಗಂತೂ. ಅಯ್ಯೋ ನನಗೇನಪ್ಪ ಮಾಡಲಿ. ಅಯ್ಯೋ ಇಲ್ಲ ಇರಮ್ಮ ಕಲಿಸ್ತೀನಿ, ನೋಡ್ತೀರಮ್ಮ ಹೆಂಗೆ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತೀರಿ ನೀನು. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಹಿಂಗೆ ಬಿಟ್ರೆ ಆಗಕ್ಕಿಲ್ಲ ಕಣಮ್ಮ. ಹೆಂಗೆ ಮಾಡ್ತೀನಿ ಅಂತ ನೀನೇನೇ ನೋಡ್ತಾ ಇರು, ಹೆಂಗೆ ಬುದ್ಧಿ ಕಲಿಸ್ತೀನಿ ಅಂತ ನೋಡ್ತಿರು. ಅವ್ರ ಮಗ ನಿನಗೆ ತಿರುಗೇಟ್ ಕೊಡಬೇಕು. ಅವ್ರ ಮಗನ ಕರ್ಕೊಂಡು ದುಬೈಗೆ ಹೋಗ್ಬಿಟ್ಟು ಹೊಟ್ಟೆ ಉರ್ಸಾಕ್ಬಿಡ್ತೀನಿ ನಮ್ಮ ಅತ್ತೆಗೆ. 10 ರೂಪಾಯಿ ಕೊಟ್ಬಿಡು ನನ್ನ ಗಂಡನ ಮತ್ತೆಗೆ. ಎಲ್ಲ ಆಡಳಿತನ ಮತ್ತೆ ಹಿಡ್ಕೊಬಿಟ್ಟವಳೆ. ಇನ್ನು ಮ್ಯಾಲೆ ಯಾವ ಆಡಳಿತನೂ ಹಿಡ್ಕೊಳಕ್ಕೆ ನಾನು ಬಿಡೋಕ್ಕಿಲ್ಲ, ನೋಡ್ತಾ ಇರು. ಆಡಳಿತನೇ ಇರ್ಕೊಡ್ದು ನಮ್ಮ ಅತ್ತೆದು. ಹಂಗೆ ಮಾಡ್ತೀನಿ, ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇಷ್ಟೆಲ್ಲ ಬೇಕಂತ ಮಾಡ್ತಾವಳಲ್ಲ ಅತ್ತೆ. ಮಾಡ್ತೀನಿ ಅತ್ತೆ ಕತ್ತೆಗೆ ಸರಿಯಾಗಿ ಮಾಡ್ತೀನಿ. ನೀನು ಮಡಗು ಫೋನ. ನನ್ನ ಗಂಡ ಊಟ ತಗೊಬಿಟ್ಟು ಬಂದಿದ್ದ ತಕ್ಷಣ ಚೆನ್ನಾಗಿ ತಿಂದು ನಾನು ಕುಂತ್ಕೊತೀನಿ. ಹೋಟ್ಲಾಗೆ ತರ್ಸ್ಕೊಂಡು ತಿಂತೀನಿ ನಾನು. ಬೇಕಂತ ಮಾಡಿ ತೊಳೆದು ಬಿಸಾಕೋತಾಳಲ್ಲ, ನಾನು ಹಂಗೆ ಹೋಟ್ಲಾಗ ತರ್ಸ್ಕೊಂಡು ತಿಂದು ಕೈ ಒರೆಸ್ಕೊಂಡು ಸುಮ್ಮನೆ ಆಯ್ತೀನಿ, ನೋಡ್ತಾ ಇರು. ಅಯ್ಯೋ ಅತ್ತೆ ಅಲ್ಲ ಕತ್ತೆ ಕಣಮ್ಮ ಅವಳಂತೂ. ನನ್ನ ಗಂಡ ಭಾಳ ಒಳ್ಳೆನು ಕಣಮ್ಮ. ನಮ್ಮ ಅತ್ತೆ ಕತ್ತೆನೇ ಸರಿ ಇಲ್ಲ ಕಣಮ್ಮ. ನನ್ನ ಗಂಡ ಹೋಟ್ಲಾಗ ತಂದು ಕೂಡ ಅಷ್ಟು ಒಳ್ಳೆನು. ಸರಿ ಮಡಗು ಫೋನ್. ಗೊತ್ತಾವ ನನ್ನ ಗಂಡ ತಿರುಗೇನಪ್ಪ ಹಿಂಗೆ ಕೊಯ್ತಾವಳೆ ಅನ್ಕೋತಾನೆ. ಮಡಗು. ಸರಿ ಆಯ್ತು ಕಣಮ್ಮಿ, ಹುಷಾರು. ಏನಾರ ಇದ್ರೆ ಹೇಳು, ನಾನು ಇಲ್ಲೇನಾರ ನಡೆದ್ರೆ ನಿನಗೆ ಫೋನ್ ಹಾಕ್ಬಿಟ್ಟು ಹೇಳ್ತೀನಿ.